ಹಾಯ್, ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋಲಿ ನಾವು ಏನಕ್ಕೆ ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದೆ. ಈ ವಿಡಿಯೋಲಿ SSC ಅಂದರೆ ಏನು, SSC CGL ಅಂದರೆ ಏನು, ಅದ್ರ ಪ್ಯಾಟ್ರನ್ ಆಗಲಿ, ಏಜ್ ಲಿಮಿಟ್ ಆಗಲಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಲಿ, ಇವೆಲ್ಲ ತಿಳ್ಕೊಳ್ಳೋಣ. ಓಕೆ, ಫಸ್ಟು ಇದೆ ಎದುರುಗಡೆ ಕಂಪ್ಯೂಟರ್ ಇದೆ, ಅದಕ್ಕೋಸ್ಕರ ಅಲ್ಲಿ ನೋಡ್ತಾ ಇದ್ದೀನಿ ಅಷ್ಟೇ. PPT ಮಾಡ್ಕೊಂಡಿದ್ದೆ. ಸೊ SSC CGL ಅಂತಂದರೆ ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಅಂತ ಫುಲ್ ಫಾರ್ಮ್ ಅದರದ್ದಷ್ಟೇ. ಇದೊಂದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ನಮಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಏನು KPSC ಇದೆ, ಏನು KS ಎಲ್ಲ ನಡೀತಾ ಇರೋ KS ಎಲ್ಲ ನಡೀತಾ ಇರೋದು, ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದೊಂದು SSC ಅಂತ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಪೋಸ್ಟ್ಗಳಿಗೆ ಬಂದರೆ ಇದರಲ್ಲಿ ಸರಿ ಆ ಎಕ್ಸಾಮ್ಗೆ ನೋಡಿದ್ವಿ. SSC CGL ಅಂದರೆ ಅದೊಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಂತ ಗೊತ್ತಾಯಿತು. ಬಟ್ ಅದರಲ್ಲಿ ಏನು ಪೋಸ್ಟು ಏನೇನು ಸಿಗ್ತವೆ, ಅದರಲ್ಲಿ ಇವಾಗ KS ಬರೆದ್ರೆ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಲಿ, ಡೆಪ್ಯೂಟಿ ಕಲೆಕ್ಟರ್ ಆಗಲಿ, ಈ ಥರ ಆಗ್ತೀವಿ. ಬಟ್ SSC CGL ಬರೆದ್ರೆ ಏನೆಲ್ಲ ಆಗ್ಬೋದು ಅನ್ನೋದು ನೋಡೋಣ. ಇದರಲ್ಲಿ ಹಲವಾರು ಲೆವೆಲ್ಸ್ ಇದೆ. ಲೆವೆಲ್ 4 ಅಂದರೆ ಪೇ ಲೆವೆಲ್ 4 5, 6, 7, 8 ಸುಮಾರು ಆಲ್ಮೋಸ್ಟ್ ಒಂದು 36 38 ಪೋಸ್ಟ್ಗಳಿವೆ. ಅದು ಡಿಫ್ರೆಂಟ್ ಆಗ್ತಾ ಇರುತ್ತೆ, ಇಯರ್ಗೆ ಬೇರೆ ಬೇರೆ ಥರ ಕೊಡ್ತಾ ಇರ್ತಾರೆ. ಅದು ನಮಗೆ ನೋಟಿಫಿಕೇಷನ್ ಬಂದಾಗೆ ಗೊತ್ತಾಗುತ್ತೆ. ಇದು ಬಂದು ಪ್ರೀವಿಯಸ್ ಇಯರ್ ನೋಟಿಫಿಕೇಷನ್ ಪ್ರಕಾರ ಏನು ಲಾಸ್ಟ್ ಇಯರ್ ಏನೇನು ಬಿಟ್ಟಿದ್ರು ಅಂತ ಜಸ್ಟು ನಿಮಗೆ ಒಂದು ತಿಳಿಸ್ತಾ ಇದ್ದೀನಿ ಅಷ್ಟೇ. ಬಟ್ ಈ ಪೋಸ್ಟ್ ಆಲ್ಮೋಸ್ಟ್ ಎವ್ರಿ ಇಯರು ನಮಗೆ ಬಿಡ್ತಾನೆ ಇರ್ತಾರೆ. ಸೊ ಪೇ ಲೆವೆಲ್ 8 ಅಂದರೆ ಟಾಪ್ ಲೆವೆಲ್ ಗೆಜೆಟೆಡ್ ಆಫೀಸರ್ಸ್, ಯಾರು ಅಸಿಸ್ಟೆಂಟ್ ಆಡಿಟ್ ಆಫೀಸರ್, ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್, ಇವರೆಲ್ಲ ಗೆಜೆಟೆಡ್ ಆಫೀಸರ್ಸ್ ಆಗಿರ್ತಾರೆ. ಸೊ ಅವ್ರಿಗೆ ಗ್ರೀನ್ ಪೆನ್ನಲ್ಲಿ ಸೈನ್ ಮಾಡೋ ಅಧಿಕಾರ ಇರುತ್ತೆ. ಆ್ಯಂಡ್ ಅವ್ರಿಗೆ ಏಜ್ ಲಿಮಿಟ್ ಬಂದು 18 to 30 years. ಅದಾದಮೇಲೆ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ, ಅದು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಆ್ಯಂಡ್ ಪೇ ಲೆವೆಲ್ 7ಗೆ ಬಂದಾಗ ಇಲ್ಲಿ ಸುಮಾರು ASO ಆಫೀಸರ್ಸ್ ಆಗಲಿ, ನೀವು ಮಿನಿಸ್ಟ್ರೀಸ್ ನೋಡ್ಬೋದು, ಸೆಂಟ್ರಲ್ ಸೆಕ್ರೆಟರಿ ಸರ್ವೀಸಸ್ ಆಗಲಿ, ಇಂಟೆಲಿಜೆನ್ಸ್ ಬ್ಯೂರೋ ಆಗಲಿ, ಹಲವಾರು ಸುಮಾರಿದೆ. CBDT, CBIC ಆಗಲಿ, ಎಷ್ಟೊಂದಿದೆ. ನಮಗೆ ಸಪ್ರೇಟ್ ವೇಕೆನ್ಸೀಸ್ ಬಿಡ್ತಾರೆ, ಒಂದೊಂದರಲ್ಲಿ ಸಪ್ರೇಟ್ ವೇಕೆನ್ಸೀಸ್ ಬಿಡ್ತಾರೆ. ಸೊ ಇದಕ್ಕೆ ಬಂದಾಗ ಪೇ ಲೆವೆಲ್ 7ಗೆ ಬಂದಾಗ ನಮಗೆ ಸ್ಯಾಲ್ರಿ ನೋಡ್ಕೊಬೋದು. 44,900 ಬೇಸಿಕ್ ಸ್ಯಾಲ್ರಿಯಿಂದ 1,42,400ವರೆಗೂ ಇದೆ. ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆದರೆ, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆದರೆ ನಮ್ಮ ಹೋಮ್ ಡಿಸ್ಟಿಕ್ಕಲ್ಲೇ ನಮಗೆ ಸ್ಪೆಷಲೈಸ್ಡ್ ಝೋನ್ ಅಂದರೆ ನಮ್ಗೆ ಯಾವ ಝೋನ್ ಬೇಕೋ ಅದರಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತೀವಿ ನಾವು. ಅದು ಪೋಸ್ಟ್ ಪ್ರಿಫರೆನ್ಸ್ ಅಂತ ಬಿಡ್ತಾರೆ. ಆವಾಗ ಅದರಲ್ಲಿ ನಮಗೆ ಒಳ್ಳೆ ರ್ಯಾಂಕ್ ಬಂದು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರೇ ಬಂದರೆ ನಮಗೆ ಅಲ್ಲೇ ಇನ್ನು ಆಲ್ಮೋಸ್ಟ್ ಆ ಝೋನಲ್ಲೇ ನಮ್ಮ ಲೈಫ್ ಟೈಮ್ ಅದೇ ಝೋನಲ್ಲೇ ವರ್ಕ್ ಮಾಡ್ತೀವಿ. ಅಂದರೆ ಒಂದು ಡಿಸ್ಟ್ರಿಕ್ಕಲ್ಲಿ ಇವಾಗ ಬೆಂಗಳೂರು ಅಂದರೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಝೋನ್ಸ್ ಇರುತ್ತೆ. ಅದ್ರಲ್ಲಿ ಮತ್ತೆ ಬೇರೆ ಬೇರೆ ಆಫೀಸ್ಗಳಿರ್ತವೆ. ಆದರೆ ಬೆಂಗಳೂರು ನಾರ್ತ್ ಝೋನ್ ಅಂತ ನಾವು ಪ್ರಿಫರೆನ್ಸ್ ಮಾಡಿ ನಮಗೆ ನಾರ್ತ್ ಝೋನಲ್ಲೇ ಜಾಬ್ ಸಿಕ್ಕಿದ್ರೆ ನಾವು ಅಲ್ಲೇ ಇರ್ತೀವಿ. ಲೈಕ್ ನಮ್ಮ ಲೈಫ್ ಟೈಮು ಅದೇ ಝೋನಲ್ಲಿ ಇರ್ತೀವಿ. ಬಟ್ ಬೇರೆ ಬೇರೆ ಆಫೀಸ್ಗಳಿಗೆ ಚೇಂಜ್ ಆಗ್ಬೋದೇನೋ. ಅದಕ್ಕೋಸ್ಕರ ಸುಮಾರು ಲೆವೆಲ್, ಅದು ಗ್ರೂಪ್ C ಹುದ್ದೆ ಆಗಿದ್ರು, ಗ್ರೂಪ್ C ಪೋಸ್ಟ್ ಆಗಿದ್ರು ಕೂಡ ಸುಮಾರು ಜನ ಇದೊಂದು ರೀಸನ್ಗೆ ಅದೇ ಹೋಮ್ ಡಿಸ್ಟ್ರಿಕ್ಕಲ್ಲೇ ಸಿಗುತ್ತೆ ಅನ್ನೋ ರೀಸನ್ಗೆ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಆದಮೇಲೆ ಒಂದೊಂದ್ರ ಬಗ್ಗೆ ನಾನು ಡೀಟೇಲಾಗಿ ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ. ಇದ್ರಲ್ಲಿ ಜಸ್ಟ್ ನಿಮಗೆ ಆದರೂ ಏನು ಅಂತ ತಿಳಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ನೋಡ್ಬೋದು ನೀವು ಸುಮಾರು ಅಲ್ಲಿ ಲೆವೆಲ್ 6 ಇದೆ, ಲೆವೆಲ್ 5 ಇದೆ, ಲೆವೆಲ್ 4 ಇದೆ. ಲೆವೆಲ್ 4ವರೆಗೂ ಇದೆ. ನಮಗೆ ಎಲ್ಲ ಗ್ರೂಪ್ C ಇದೆ, ಗ್ರೂಪ್ B ಇದೆ. ಪ್ರತಿಯೊಂದು ಆಲ್ಮೋಸ್ಟ್ ನಿಮಗೆ 36 ಹುದ್ದೆಗಳು, ಈ ಹುದ್ದೆ ಪೋಸ್ಟ್ಗಳು ಈ ಒಂದು SSC CGL ಅಲ್ಲಿದ್ದಾವೆ. ಇದು ಮಾತ್ರ ಒಳ್ಳೆ ಆಪರ್ಚುನಿಟಿ ಬರೆಯೋರಿಗೆ. ಬಟ್ ಅದನ್ನು ಸ್ವಲ್ಪ ಕ್ಲೀನಾಗಿ ಓದ್ಕೊಂಡು ಬರೆದ್ರೆ ಮಾತ್ರ ಒಳ್ಳೆ ಲೈಫ್ ಇರುತ್ತೆ, ಒಳ್ಳೆ ಪವರ್ ಇರುತ್ತೆ, ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ. ಆ್ಯಂಡ್ ಏಜ್ ರಿಲ್ಯಾಕ್ಸೇಷನಿಗೆ ಬಂದರೆ ಇವಾಗ ನಾವು ಅಲ್ಲಿ ಮೇಲ್ಗಡೆ ಏನು ನೋಡಿದ್ವು, ಇಲ್ಲಿ 18 to 27 years ಆಗಲಿ, 18 to 30 years ಆಗಲಿ, ಅದನ್ನು ಬಿಟ್ಟು ಮತ್ತೆ ನಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಏನ್ಲಿ ಅಂದರೆ SC ST ಅವರಿಗೆ 5 years, OBC ಅವರಿಗೆ 3 years, PWD ಅನ್ರಿಸರ್ವ್ಡ್ ಅವರಿಗೆ 10 years, OBC ಅವರಿಗೆ 13 years. ಸೊ ಇದೊಂದು ಏಜ್ ರಿಲ್ಯಾಕ್ಸೇಷನ್. ಇದಕ್ಕೆ ನಮಗೆ ನಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಆ ಕ್ಯಾಸ್ಟ್ ಸರ್ಟಿಫಿಕೇಟು ಸೆಂಟ್ರಲ್ದಾಗಿರಬೇಕು. ಇವಾಗ ನಾವೇನು
BBMP ಆಫೀಸಲ್ಲಿ ಹೋಗಿ ಇಸ್ಕೊತೀವೋ ಅದು ಸ್ಟೇಟ್ ಗೌರ್ಮೆಂಟ್ ಆಗಿರುತ್ತೆ. ಆದಮೇಲೆ ನೋಡಿದ್ರೆ ನಿಮಗೆ ಸ್ಟೇಟ್ ಅಂತ ಆಗಿರುತ್ತೆ. ಅದನ್ನು ನೀವು ಲಾಯರ್ ಹತ್ರ ಹೋಗ್ಬಿಟ್ಟು ನೋಟ್ರಿ ಬರ್ಸ್ಕೊಂಡು ನೀವು ಮತ್ತೆ ಅಪ್ಲೈ ಮಾಡಿದ್ರೆ ನಿಮಗೆ OBC ಸರ್ಟಿಫಿಕೇಟ್ ಕೊಡ್ತಾರೆ. ಬಟ್ ಆ OBC ಸರ್ಟಿಫಿಕೇಟು ನಿಮ್ಮದು ಕ್ಯಾಸ್ಟು, ಅದು ಏನಿದೆಯೋ ನಿಮ್ಮದು ಕ್ಯಾಸ್ಟು, ಅದು ಸೆಂಟ್ರಲ್ ಲಿಸ್ಟಲ್ಲಿ ಇದೆ ಅಂತ ಫಸ್ಟ್ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ. ಚೆಕ್ ಮಾಡಿಕೊಂಡ್ರೆ ಸೆಂಟ್ರಲ್ OBC ಲಿಸ್ಟು ಅಥವಾ 2A 3 ಎಲ್ಲ ಆಲ್ಮೋಸ್ಟ್ OBCಯಲ್ಲೇ ಇರುತ್ತೆ. ಸೊ ಸೆಂಟ್ರಲ್ OBC ಲಿಸ್ಟ್ ಅಂತ ಹೊಡೀರಿ, ನಿಮಗೆ ಲಿಸ್ಟ್ ಫುಲ್ಲು ಬರುತ್ತೆ. ಅದರಲ್ಲಿ ನಿಮ್ಮ ಒಂದು ಪರ್ಟಿಕ್ಯುಲರ್ ಕ್ಯಾಸ್ಟ್ ಇದ್ದರೆ ನಿಮಗೆ OBC ಸರ್ಟಿಫಿಕೇಟು ಮಾಡಿಕೊಡ್ತಾರೆ. ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನಿಗೆ ಬಂದರೆ ಇದರಲ್ಲಿ ನಾವು ಈ ಗಜೆಟೆಡ್ ಆಫೀಸರ್ಸ್ ಅಂತ ಏನಂತವೋ, ಈ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಆಗ್ಬೋದು, ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಆಗ್ಬೋದು, ಅವ್ರು ಮಾತ್ರ ಪರ್ಟಿಕ್ಯುಲರ್ ಆಗಿ ಅಕೌಂಟ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಓದಿರಬೇಕು. ಆ್ಯಂಡ್ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಇದೆಯಲ್ಲ, ರಿಸರ್ಚ್ ಅಸಿಸ್ಟೆಂಟ್ ಅಂತ, ಅವರು ಅದ್ರ ಸಂಬಂಧಿಸಿದ ಒಂದು ಲಾ ಸಬ್ಜೆಕ್ಟ್ ಬರುತ್ತೆ, ಅದು ಓದಿರಬೇಕು. ಅವ್ರು ಮಾತ್ರ ಇದು ಸ್ಪೆಷಲ್ ಕ್ಯಾಟಗರೀಸು. ಸೊ ಅದನ್ನ ಬಿಟ್ಟು ಮಿಕ್ಕಿದ್ದಿಲ್ಲಿ ಏನೇನಿದೆಯೋ ಅವೆಲ್ಲನೂ ಯಾವುದೇ ಡಿಗ್ರಿ ಮಾಡಿರ್ರಿ ನೀವು ಆರಾಮಾಗಿ ಬರೀಬೋದು. ಎನಿ ಬ್ಯಾಚುಲರ್ ಡಿಗ್ರಿ, ಯಾವುದೇ ಡಿಗ್ರಿ ಮಾಡಿದರೂ ಅದೆಲ್ಲ ಬರೀಬೋದು ಎಕ್ಸಾಮ್ನ, ಅದರಲ್ಲೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನಿಗೆ ಬಂದರೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಇದು SSC CGL ಅಂತಂದರೆ ಫಸ್ಟು ಟೈಯರ್ 1 CBT ಪ್ರಿಲಿಮ್ಸ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪ್ರಿಲಿಮ್ಸ್ ಅಂತ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ ಕಂಪ್ಯೂಟ್ರಲ್ಲಿ ನಮಗೆ ಕ್ವಶನ್ಸ್ ಬರುತ್ತೆ, ಕಂಪ್ಯೂಟ್ರಲ್ಲಿ ಆನ್ಸರ್ ಬರಬೇಕು, ಯಾವುದೇ ಆಫ್ಲೈನ್ ಇರಲ್ಲ. ಸರಿ, ಕ್ವಶನ್ಸ್ ಕಂಪ್ಯೂಟ್ರಲ್ಲಿ ಬರುತ್ತೆ, ನಮಗೆ ಕೀ ಆನ್ಸರ್ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಕೀ ಆನ್ಸರ್ ಕೂಡ ಅವ್ರಿಗೆ ಲಿಂಕಲ್ಲಿ ಬಿಡ್ತಾರೆ. ನಮ್ಮದೇ ಪರ್ಟಿಕ್ಯುಲರ್ ನಮ್ಮದೊಂದು ID ಪಾಸ್ವರ್ಡ್ ಇರುತ್ತೆ, ಅದೇ ID ಪಾಸ್ವರ್ಡಲ್ಲಿ ನಮ್ಮದು ಕೀ ಆನ್ಸರ್ ಬಿಡ್ತಾರೆ, ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ಇದು ಟೈಯರ್ 1. ಟೈಯರ್ 2 ಅಲ್ಲಿ ಹೇಗೆ ಅಂದರೆ ಟೈಯರ್ 2 ಸೇಮ್ ಇರುತ್ತೆ, CBT ಅದು ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಆಗಿರುತ್ತೆ. ಈ ಎಕ್ಸಾಮ್ ಪ್ಯಾಟರ್ನ್ ಹಿಂಗೆ ಟೈಯರ್ 1 ಆಗುತ್ತೆ, ಅದಾದ ನಂತರ ಟೈಯರ್ 2 ಆಗುತ್ತೆ, ಅದಾದ ನಂತರ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಅಂದರೆ ಅದೊಂದು 20 ಕ್ವಶನ್ಸ್ ಇರುತ್ತೆ 60 ಮಾರ್ಕ್ಸಿಗೆ. ಆ 60 ಮಾರ್ಕ್ಸಲ್ಲಿ ನಾವು ಮಿನಿಮಮ್ 20 ಮಾರ್ಕ್ಸ್ ತಗೋಬೇಕಂದ್ರೆ 33 ಮಾರ್ಕ್ಸ್, 33% ಕ್ವಾಲಿಫೈಯಿಂಗ್ ಅಷ್ಟೇ. ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಎಷ್ಟೆಷ್ಟು ಕ್ವಶನ್ಸ್ ಅಂತ. ಆ್ಯಂಡ್ ಆದಮೇಲೆ ಟೈಪಿಂಗ್ ಟೆಸ್ಟ್. ಈ ಟೈಪಿಂಗ್ ಟೆಸ್ಟ್ ಬಂದು ಎಲ್ಲರಿಗೂ ಇರೋಲ್ಲ, ಆ ನೋಟಿಫಿಕೇಷನಲ್ಲಿ ಕೆಲವೊಂದು ಪೋಸ್ಟ್ಗಳಿಗೆ ಮಾತ್ರ, ಕಂಪ್ಯೂಟರ್ ರಿಲೇಟೆಡ್ ಪೋಸ್ಟ್ಗಳಿಗೆ ಮಾತ್ರ ಈ ಟೈಪಿಂಗ್ ಟೆಸ್ಟ್ ಇರುತ್ತೆ. ಸೊ ಅದೇನು ಎಲ್ಲರಿಗೂ ಅಪ್ಲಿಕೇಬಲ್ ಇರೋಲ್ಲ. ಬಟ್ ನೀವು ಯಾವ ಪೋಸ್ಟ್ ಪ್ರಿಫರೆನ್ಸ್ ಮಾಡ್ತಾಯಿದ್ದೀರಾ, ನಿಮಗೆ ಯಾವ ಪೋಸ್ಟಲ್ಲಿ ಸೇರ್ಕೊಬೇಕು ಅಂತ ನೀವು ಅಂದ್ಕೊಂಡಿರ್ತೀರಲ್ಲ, ಅದಾದಮೇಲೆ ನೀವು ಟೈಪಿಂಗ್ ಟೆಸ್ಟು ಅವೆಲ್ಲ ನೋಡ್ಕೊಬೇಕಾಗುತ್ತೆ. ಅಂದರೆ ಟೈಯರ್ 1 ಪ್ರಿಲಿಮ್ಸ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ಇವಾಗ ನೋಡೋಣ. ಟೈಯರ್ 1 ಪ್ರಿಲಿಮ್ಸ್ ಪ್ಯಾಟರ್ನಲ್ಲಿ ನಮಗೆ ಫಸ್ಟು GK ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇರುತ್ತೆ, ಇಂಗ್ಲೀಷ್ ಕಾಂಪ್ರೆನ್ಷನ್ ಇರುತ್ತೆ. GK ಜನರಲ್ ಇಂಟೆಲಿಜೆನ್ಸು 25 ಕ್ವಶನ್ಸ್, ಜನರಲ್ ಅವೇರ್ನೆಸ್ 25 ಕ್ವಶನ್ಸ್, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ 25 ಕ್ವಶನ್ಸ್, ಇಂಗ್ಲೀಷ್ ಕಾಂಪ್ರೆನ್ಷನ್ 25 ಕ್ವಶನ್ಸ್. ಇವೆಲ್ಲ ಸೇರಿ 100 ಕ್ವಶನ್ಸ್, 200 ಮಾರ್ಕ್ಸ್, 1 ಅವರ್ ಟೈಮ್ ಅಷ್ಟೇ. ಇಲ್ಲಿ ಮೇಯ್ನು ನಾವು ನೋಡಬೇಕಾಗಿರೋದು ಇದೆ, 1 ಅವರ್ ಕೊಡೋದು. ಇಲ್ಲಿ ನಮಗೆ ಸ್ಟೇಟ್ ಎಕ್ಸಾಮ್ CTA ಆಗಲಿ ಅದಾಗಲಿ ಅದಕ್ಕೆಲ್ಲ ನಮಗೆ 2 ಅವರ್ಸ್ 2.5 ಅವರ್ಸ್ ಕೊಡ್ತಾರೆ. ಎಷ್ಟಕ್ಕೆ 100 ಕ್ವಶನ್ಸ್ಗೆ. ಇಲ್ಲಿ 100 ಕ್ವಶನ್ಸ್ಗೆ ಕೇವಲ 1 ಅವರ್ 60 ಮಿನಿಟ್ಸ್ ಅಷ್ಟೇ ಕೊಡೋದು. 60 ಮಿನಿಟ್ಸಲ್ಲಿ 100 ಕ್ವಶನ್ಸ್ ಅಟೆಂಡ್ ಮಾಡೋದು ಇಂಪಾಸಿಬಲ್, ತುಂಬ ಕಷ್ಟ. ಬಟ್ ನೀವು ಎಷ್ಟೇ ಓದಿರೋ 100 ಔಟ್ ಆಫ್ 100 ಅಟೆಂಡ್ ಮಾಡೋದು ತುಂಬ ಕಷ್ಟ. ಈ ಎಕ್ಸಾಮ್ ಮೇಯ್ನ್ಲಿ ಬೇಸ್ಡ್ ಎಲ್ಲ ಟೈಮ್ ನೀವೆಷ್ಟು ಫಾಸ್ಟಾಗಿ ಆನ್ಸರ್ ಮಾಡ್ತೀರ ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಇದು ಸ್ಕ್ರೈಬ್ ಬಂದು ಅದೇ ಸ್ವಲ್ಪ ಬ್ಲೈಂಡ್ನೆಸ್ ಇರ್ತಾರಲ್ಲ ಅವರಿಗೆ ಸ್ಕ್ರೈಬ್ ಕೊಡ್ತಾರೆ, ಅವ್ರಿಗೆ 20 ಮಿನಿಟ್ಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಇದು ಟೈಯರ್ 1 ಪ್ರಿಲಿಮ್ಸ್ ಪ್ಯಾಟರ್ನ್. ಟೈಯರ್ 2 ಹೆಂಗಿರುತ್ತೆ, ಟೈಯರ್ 2 ಅಲ್ಲಿ ಪೇಪರ್ 1 ಅಂತ ಇರುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3 ಇರುತ್ತೆ. ಪೇಪರ್ 1 ಎಲ್ಲರಿಗೂ, ಎಲ್ಲ ಪೋಸ್ಟ್ ಅವ್ರಿಗೂ ಪಕ್ಕ ಅವ್ರು ಬರೀಲೇಬೇಕಾಗಿರೋದು. ಪೇಪರ್ 2, ಪೇಪರ್ 3 ಮಾತ್ರ ಸ್ಟ್ಯಾಟಿಸ್ಟಿಕ್ಸು, ಅದೇ ಅವಾಗ ನಾನು ಮುಂಚೆ ಹೇಳಿದೆ ನಿಮಗೆ 1-2 ಪೋಸ್ಟು ಅವ್ರು ಮಾತ್ರ ಬರೀಬೇಕಾಗುತ್ತೆ. ಸೊ ಈಗ ನಾರ್ಮಲಾಗಿ ಬೇರೆ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋರು, ಅಂದರೆ ನಾನು ಇವಾಗ ಬೇರೆ ಪೋಸ್ಟ್ಗೆ ಅಪ್ಲೈ ಮಾಡೋದು, ಆಡಿಟ್ ಆಫೀಸರ್ ಅದೆಲ್ಲ ನಾವೇನು ಬರೀತಿಲ್ಲ. ಸೊ ನಾರ್ಮಲ್ ಪೋಸ್ಟ್ಗೆ ನಾವು ಅಪ್ಲೈ ಮಾಡ್ತಿರೋದು. ಅದು
ಅದರಲ್ಲಿ ನಮಗೆ ಮತ್ತೆ ಸೆಕ್ಷನ್ 1 ಸೆಕ್ಷನ್ 2 ಇರುತ್ತೆ. ಸೆಕ್ಷನ್ 1ನಲ್ಲಿ ಮ್ಯಾಥ್ಸ್ ಇರುತ್ತೆ, ರೀಸನಿಂಗ್ ಇರುತ್ತೆ. ಇಲ್ಲಿ ನೋಡಿ ಮ್ಯಾಥ್ಸು ಮತ್ತು ರೀಸನಿಂಗ್ ಕೇವಲ 30 ಕ್ವಶನ್ಸು 3 ಮಾರ್ಕ್ಸ್, ಒಂದಕ್ಕೆ 3 ಮಾರ್ಕ್ಸು 180 ಮಾರ್ಕ್ಸ್. ಇದ್ರಲ್ಲಿ ಮತ್ತೆ ನೆಗೆಟಿವ್ ಇರುತ್ತೆ, ಎಷ್ಟು 1 ಮಾರ್ಕ್ಸ್ ನೆಗೆಟಿವ್ ಇರುತ್ತೆ. ಟೈರ್ 1ನಲ್ಲಿ ನಮಗೆ ನೆಗೆಟಿವ್ 0.5 ಮಾರ್ಕ್ಸ್ ಅಂದರೆ ಅರ್ಧ ಮಾರ್ಕ್ಸ್, ಒಂದು ಕ್ವಶನ್ಗೆ ಅರ್ಧ ಮಾರ್ಕ್ಸು ನೆಗೆಟಿವ್ ಇರುತ್ತೆ. ಅಂದರೆ ಒಂದು ತಪ್ಪಾದರೆ 2.5 ಮಾರ್ಕ್ಸ್ ಕಟ್ ಆಗುತ್ತೆ. ಅದೇ ಒಂದು ಕ್ವಶನ್ ನೀವು ಬರೆದಿರ್ತೀರ ಅಂದ್ಕೊಳ್ಳಿ, ಅದು ತಪ್ಪಾಗಿದೆ, ಅದರಲ್ಲಿ ನಿಮಗೆ ತಪ್ಪಾಗಿದ್ದರೆ 2.5 ಮಾರ್ಕ್ಸ್ ಕಟ್ ಆಗುತ್ತೆ. ನೀವು ಅದನ್ನು ಬಿಟ್ಬಿಟ್ರೆ 2 ಮಾರ್ಕ್ಸ್ ಹೋಗುತ್ತೆ, ಆ ಥರ ನೆಗೆಟಿವ್ ಇರುತ್ತೆ. ಅದೇ ಟೈರ್ 2 ಬಂದಾಗ 1 ಮಾರ್ಕ್ಸ್ ನೆಗೆಟಿವ್ 1 ಮಾರ್ಕ್ಸ್ 3 ಮಾರ್ಕ್ಸು ಟೋಟಲ್ ಕರೆಕ್ಟ್ ಇದ್ದರೆ, ತಪ್ಪಿದ್ರೆ ನೆಗೆಟಿವ್ 1 ಮಾರ್ಕ್ಸ್ ಪ್ಲಸ್ 3 ಮಾರ್ಕ್ಸ್ ಟೋಟಲ್ 4 ಮಾರ್ಕ್ಸ್ ಹೋಗುತ್ತೆ. ಸೊ ಅದು ಹುಷಾರಾಗಿರ್ಬೇಕು ನಾವು ಸೆಕೆಂಡ್ ಟೈರ್ 2 ಬರೀಬೇಕಾದ್ರೆ. ಅದರಲ್ಲೂ ಮತ್ತು ಇಂಗ್ಲೀಷ್ ನೋಡಿ 45 ಕ್ವಶನ್ಸ್, ಮೇಯ್ನಾಗಿ ಎಲ್ಲ ಇಲ್ಲೇ ಹೋಗೋದು 45 ಕ್ವಶನ್ಸ್. ಇಂಗ್ಲೀಷ್ ಮಾತ್ರ ನೆಗ್ಲೆಕ್ಟೇ ಮಾಡೋಕ್ಕೆ ಹೋಗಂಗಿಲ್ಲ. ಇದರಲ್ಲಿ 45 ಕ್ವಶನ್ಸ್, ಇಂಗ್ಲೀಷಲ್ಲಿ 135 ಮಾರ್ಕ್ಸ್ ಬರುತ್ತೆ. ಮತ್ತು ಜನರಲ್ ಅವೇರ್ನೆಸ್ಸು 25 ಕ್ವಶನ್ಸು, ಅದು 75 ಮಾರ್ಕ್ಸು. ಟೋಟಲ್ ಬಂದು 390 ಮಾರ್ಕ್ಸ್ಗೆ ಟೈರ್ 2 ಎಕ್ಸಾಮ್ ನಡೀತದೆ. ಮುಂಚೆ ಏನಾಗ್ತಿತ್ತು ಅಂದರೆ ಟೈರ್ 1 ಮತ್ತು ಟೈರ್ 2 ಎರಡು ಸೇರಿ ನಮಗೆ ಮೆರಿಟ್ ಲಿಸ್ಟ್ ಅನ್ನೋದು ಬರೋದು, ಕಟ್ ಆಫ್ ತೋರಿಸೋದು, ಅಂದರೆ ರ್ಯಾಂಕ್ ಬೇಸ್ಡ್ ಆಗೋದು. ಬಟ್ 2022ಇಂದ ಏನು ಮಾಡಿದ್ರು, ಕೇವಲ ಟೈರ್ 2 ಅಲ್ಲಿ ಮಾತ್ರ ಟೈರ್ 2 ಅಲ್ಲಿ ಮಾತ್ರ ಮೆರಿಟ್ ಲಿಸ್ಟ್ನ ತೊಗೊತಾ ಇದ್ದಾರೆ. ಅದಾದಮೇಲೆ ಈ ಸೆಕ್ಷನ್ 3 ಮತ್ತು ಸೆಕ್ಷನ್ 3ಯಲ್ಲಿ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ನಾನು ಮುಂಚೆನೇ ಹೇಳಿದೆ 20 ಕ್ವಶನ್ಸ್ 60 ಮಾರ್ಕ್ಸ್ ಇರುತ್ತೆ, 15 ಮಿನಿಟ್ಸ್ ಕೊಡ್ತಾರೆ. ಅದರಲ್ಲಿ ಮಿನಿಮಮ್ 20 ಮಾರ್ಕ್ಸ್ ಬರಬೇಕು, ಅಂದರೆ 33% ಬರಬೇಕು. ಅದಾದಮೇಲೆ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಮಾಡಿಲ್ಲ, ಅದನ್ನು ಹೇಳ್ದೆ ನಾನು ನಿಮಗೆ. ಅದನ್ನು ಕೆಲವೊಂದು ಪರ್ಟಿಕ್ಯುಲರ್ ಪೋಸ್ಟ್ಗಳಿಗೆ ಮಾತ್ರ ಇರುತ್ತೆ. ಆ ಪೋಸ್ಟ್ ಯಾರಿದ್ರೆ ಅವರು ಪರ್ ಮಿನಿಟ್ 36 ವರ್ಡ್ಸ್ ಟೈಪ್ ಮಾಡಬೇಕಾಗುತ್ತೆ. ಈ ಟೈರ್ 1 ಲಾಸ್ಟ್ ಒಂದು 4 ಇಯರ್ಸ್ ಕಟ್ ಆಫ್ ನೋಡಿಕೊಂಡ್ರೆ, ಈ ಜನರಲ್ ಅವ್ರಿಗೆ ಇಯರ್ ಬೈ ಇಯರ್ ಬೆಳೀತಾನೆ ಇದೆ. ನೀವು ಇಲ್ಲಿ ನೋಡ್ಬೋದು, ನೀವು ಇಯರ್ ಬೆಳೀತಾನೆ ಇದೆ. OBC ಅವರಿಗೆ 120 ಇತ್ತು 2020, 2023 ವರ್ಷಕ್ಕೆ 145 ಆಗಿದೆ. SC ಅವರಿಗೆ 100 ಇದ್ದಿದ್ದು, ಅದು ಡಿಪೆಂಡ್, ಒಂದೊಂದು ಸಲ ಒಂದೊಂದು ಥರ ಇದೆ. ಬಟ್ ಆಲ್ಮೋಸ್ಟ್ ಆ್ಯಾವ್ರೇಜ್ ಆಗಿ ಪ್ರತಿ ಇಯರು ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಕಟ್ ಆಫ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಟೈರ್ 1 ಕ್ವಾಲಿಫೈಯಿಂಗ್ ನೇಚರ್ ನಾನು ಹೇಳಿದೆ. ಬಟ್ ಈ ಸಲ ನೆಕ್ಸ್ಟ್ ಬರೋ 2024ಅಲ್ಲಿ ಮತ್ತೆ ಅವ್ರು ಚೇಂಜ್ ಮಾಡ್ಬೋದು. ಅದು ಕ್ಲಿಯರಾಗಿ ಅವ್ರ ನೋಟಿಫಿಕೇಷನಲ್ಲಿ ಹೇಳ್ತಾರೆ, ಅದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಟೈರ್ 1 ಓನ್ಲಿ ಕಟ್ ಆಫ್ ಇರುತ್ತೆ. ಟಾರ್ಗೆಟ್ ಎಷ್ಟು, ನಾವೀಗ ನಮ್ಮ ಟಾರ್ಗೆಟ್ ಎಷ್ಟು ಇಟ್ಕೊಬೇಕು ಪಾಸ್ ಆಗೋಕ್ಕೆ? ಯಾವಾಗಲೂ 160 to 180 ಇರಲೇಬೇಕು ಕಟ್ ಆಫು. ನಮಗೆ 160ಇಂದ ಮಾರ್ಕ್ ಟೆಸ್ಟ್, ನೀವೆಲ್ಲ ಒಂದು ಸಲ ಸಬ್ಜೆಕ್ಟ್ಸ್ ಎಲ್ಲ ಪ್ರಿಪೇರ್ ಆಗಿ ಮಾರ್ಕ್ ಟೆಸ್ಟ್ ಮಾಡಬೇಕಾದ್ರೆ ಮಿನಿಮಮ್ ನಿಮಗೆ 160 ಬರಲೇಬೇಕು. ಪ್ರತಿಯೊಂದು ಮಾರ್ಕ್ ಟೆಸ್ಟಲ್ಲೂ 160 ಬರಲೇಬೇಕು. 160ಗೂ ಕಮ್ಮಿ ಬರಲೇಬಾರ್ದು. ಮೈಂಡಲ್ಲಿ ಇಟ್ಕೊಳ್ಳಿ, 160ಇಂದ 180 ನಿಮಗೆ ನಿಮ್ಮ ಒಂದು ಟಾರ್ಗೆಟ್ ಆಗಿರಬೇಕು ಎಕ್ಸಾಮ್ಗೆ. 180 ಮಾರ್ಕ್ಸ್ ತೆಗಿಬೇಕಂದ್ರೆ ಎಷ್ಟು ಫಾಸ್ಟಾಗಿ ಆನ್ಸರ್ ಮಾಡಬೇಕು ಯೋಚನೆ ಮಾಡಿ. ಆ್ಯಂಡ್ ಟೈರ್ 2 ಕಟ್ ಆಫ್ ಏನಾಗಿದೆ ಅಂದರೆ, ಇದು ಟೈರ್ 2 ಕಟ್ ಆಫ್ ಬಂದು ಪೋಸ್ಟ್ ಬೇಸ್ ಇರುತ್ತೆ. ಅಂದರೆ ಈಗ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಲಿ, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಲ್ಲಿ ಮತ್ತು 6 ಕ್ಯಾಟಗರೀಸ್, ಅದೇ ಆವಾಗಲೇ ನಾವು ನೋಡಿದೆ, SC ST ಆಗಲಿ OBC ಜನರಲ್, ಸಪ್ರೇಟಾಗಿ ಕೊಡ್ತಾರೆ. ಸೊ ಅದೆಲ್ಲ ಲಿಸ್ಟ್ ಮಾಡಿದ್ರೆ ತುಂಬ ದೊಡ್ಡದಾಗಿ ಹೋಗುತ್ತೆ. ಅದಕ್ಕೋಸ್ಕರ ಅದು ನಾನು ಡಿಪೆಂಡ್ ಅಂತ ನಿಮಗೆ ಒಂದು ಆ್ಯಾವ್ರೇಜ್ ಹೇಳಿದ್ದೀನಿ ಅಷ್ಟೇ. ಪ್ರತಿ ಇಯರು ಟೈರ್ 2 ಕಟ್ ಆಫು ಆಲ್ಮೋಸ್ಟ್ 310ಇಂದ 313 ಬರುತ್ತೆ. ಇಷ್ಟು ಒಳಗಡೆ OBC ಆಗಲಿ ಜನರಲ್ ಆಗಲಿ ಇಷ್ಟಲ್ಲೇ ಬರುತ್ತೆ. ಸೊ ಇಷ್ಟು ತೆಗೆದವರು ಖಂಡಿತ ಪಾಸ್ ಆಗ್ತಾರೆ. ಸೊ ನಿಮ್ಮ ಟಾರ್ಗೆಟ್ ಏನಾಗಿರಬೇಕು, 340 to 350 ಆಗಿರಬೇಕು. ಟೈರ್ 2 ಅಲ್ಲಿ ನಿಮ್ಮ ಒಂದು ಟಾರ್ಗೆಟು 340 to 350 ಬರಲೇಬೇಕು. ನೀವು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದಾಗ ನಿಮಗೆ 340 to 350 ಬರಲೇಬೇಕು. ಇಲ್ಲಾಂದರೆ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಕಷ್ಟ ಆಗುತ್ತೆ. ಈ ಟೈರ್ 2 ಬಂದು ಮೆರಿಟ್ ಲಿಸ್ಟು, ಅದೇನು ಲಾಸ್ಟ್ ಇಯರು ಬರೀ ಸೆಕೆಂಡ್ ಟೈರ್ 2 ಎಕ್ಸಾಮಿಂದ ಮೆರಿಟ್ ಲಿಸ್ಟ್ ತೊಗೊಂಡ್ರು, ಈ ಸಲನೂ ಸೇಮ್ ಆಲ್ಮೋಸ್ಟ್ ಅದೇ ಥರ ಇರುತ್ತೆ. ಸೊ ಟಾರ್ಗೆಟು ನಿಮಗೆ 340 to 350 ಇರಬೇಕು. ನೀವು ಅಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಕ್ಕ ರ್ಯಾಂಕಲ್ಲಿ ಇರ್ತೀರ. ನೀವು 350 ಮೇಲೆ ತೊಗೊಂಡ್ರೆ ಒಳ್ಳೆ ಬಿಲೋ 500 ರ್ಯಾಂಕೇ ಬರುತ್ತೆ ನಿಮಗೆ. ಸೊ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋಲಿ
ಅದ್ರ ಕಂಪ್ಲೀಟ್ ಸಿಲೆಬಸ್ ಏನು, ಅದ್ರ ಸ್ಟ್ರಾಟಜಿ ಏನು, ಬುಕ್ ಲಿಸ್ಟ್ ಆಗಲಿ, ಅದು ಹೇಗೆ ಓದ್ಕೊಬೇಕು, ಟೈಮ್ ಟೇಬಲ್ ಇವೆಲ್ಲ ಬರೋ ನೆಕ್ಸ್ಟ್ ವೀಡಿಯೋ ಹೇಳ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ನನ್ನ ಹೆಸರು